ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಿರ್ತಾರೆ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಈಗ ತುಂಬ ಮುಖ್ಯ ಆಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಆಗಲೇ 10 ಗಂಟೆ ಆಗಿದೆ. ಈಗಿನ್ನೂ ಕೆಲಸ ಎಲ್ಲ ಮುಗೀತು. ಈಗ ಊಟ ಮಾಡಬೇಕು. ಹುಡುಗರು ಸ್ಕೂಲಿಗೆ ಹೋದರು. ಈಗ ನಂದು ಮುಖ ತೊಳ್ಕೊಂಡು ಈಗಿನ್ನೂ ಮುಖ ತೊಳ್ಕೊಬಿಟ್ಟು ಹೀಗೆಲ್ಲ ಕೆಲಸ ಆಯ್ತಲ್ವ. ಸೊ ಈಗಿನ್ನೂ ಊಟ ಮಾಡಬೇಕು. ಎಲ್ಲರದು ಆಗಿದೆ, ನಂದೊಂದು ಆಗಿಲ್ಲ. ಈಗಿನ್ನೂ ಊಟ ಮಾಡಿಬಿಟ್ಟು ಇನ್ನು ಮುಂದೆ ಇರೋ ಕೆಲಸ ನೋಡ್ಕೋಬೇಕು. ನಾಳೆ ಅಂದರೆ ನಮ್ಮೂರಲ್ಲಿ ನಾಳೆ ಅಯ್ಯಪ್ಪ ಸ್ವಾಮಿಯರು ಶಬರಿಮಲೆಗೆ ಹೋಗ್ತಿದ್ದಾರೆ. ಪೂಜೆ ಇದೆ ದೇವಸ್ಥಾನದಲ್ಲಿ, ಆಂಜನೇಯ ದೇವಸ್ಥಾನದಲ್ಲಿ ಹೋಗಬೇಕು. ಅಂದರೆ ನನ್ನ ಮಗ ಹುಟ್ಟಿದಾಗ ತುಪ್ಪದ ಕಾಯಿ ಒಯ್ದಿದ್ದೆ. ತುಪ್ಪದ ಕಾಯಿ ಅಂತ ಒಯ್ತಾರಲ್ವ ಪೂಜೆ ದಿವಸ, ಅವರು ಶಬರಿಮಲೆಗೆ ಹೋಗೋ ದಿವಸ. 5 ವರ್ಷ ಆಯಿತು, ಹೋಗೋಕ್ಕೆ ಆಗಲಿಲ್ಲ. ಏನಾದರೂ ಒಂದು ಅವರು ಹೋಗೋ ಟೈಮಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ಹೋಗಿದ್ದು, ತುಪ್ಪದ ಕಾಯಿ ಒಯ್ದಿದ್ದೆ ಲಾಸ್ಟು, ಮತ್ತೆ ಹೋಗಿರಲಿಲ್ಲ. ಸೊ ಹಾಗಾಗಿ ಈ ವರ್ಷ ಯಾಕೋ ಕೂಡ ಬಂದಿದೆ. ಹೋಗಬೇಕು ನಾಳೆ ಹೋಗೋದು. ಹೋಗ್ಬಿಟ್ಟು ನಾನು ತುಪ್ಪದ ಕಾಯಿ ಒಯ್ಬೇಕು. ತುಪ್ಪದ ಕಾಯಿ ಒಯ್ದುಬಿಟ್ಟು ಏನಾದರೂ ತುಪ್ಪದ ಕಾಯಿ ಒಯ್ದು ನಾವೇನಾದರೂ ಹರಕೆ ಮಾಡಿಕೊಂಡ್ರೆ ಅದು ಖಂಡಿತ ಆಗುತ್ತೆ. ನನಗಾಗಿದೆ. ನನ್ನ ವಿಷಯದಲ್ಲಿ 100% ನನಗೆ ಹರಕೆ ಏನು ಕಟ್ಕೊಂಡಿದ್ನೋ ಅದು ಸಕ್ಸಸ್ ಆಗಿದೆ ನನಗೆ ಒಳ್ಳೆಯದು. ಸೊ ಹಾಗಾಗಿ ನಾನು ತುಪ್ಪದ ಕಾಯಿ ಒಯ್ತೀನಿ. ಈಗ ಒಂದು ಸ್ವಲ್ಪ ಬಟ್ಟೆ ಶಾಪಿಗೆ ಹೋಗಬೇಕು. ಲೈನಿಂಗು ಮತ್ತು ಒಂದು ಸ್ವಲ್ಪ ಪಾಲ್ಸ್ ತರಬೇಕಿತ್ತು. ಸೀರೆ ಬ್ಲೌಸ್ ಹೊಲ್ಸೋಕ್ಕೆ ಸ್ವಲ್ಪ ದೂರ, ನಮ್ಮೂರಲ್ಲೇ ಇರೋದು, ದೂರ ಇರೋದು. ಒಂದು ಸ್ವಲ್ಪ ದೂರನೇ ಮನೆ. ಹೋಗೋಕ್ಕೆ ಬೇಜಾರು ಬರುತ್ತೆ, ಅಷ್ಟು ದೂರ ನಡ್ಕೊಂಡು. ಇನ್ನು ಹೋಗಲೇಬೇಕು. ಹೋಗಿ ಮತ್ತು ದುರ್ಗಕ್ಕೂ ಹೋಗ್ಬೇಕಾಗುತ್ತೆ ಇವತ್ತು. ನೋಡಬೇಕು, ಇನ್ನೂ ಫೋನ್ ಮಾಡ್ತೀನಿ ಅಂತ ನಮ್ಮ ಅತ್ತೆ ಹೇಳಿದ್ದಾರೆ. ಅಂದರೆ ಏನಕ್ಕಪ್ಪ ದುರ್ಗಕ್ಕೆ ಅಂದರೆ, ಅಪ್ಪಾಜಿ ರೀಸೆಂಟಾಗಿ ಡೆತ್ ಆದರು ಅಂತ ಹೇಳಿದ್ನಲ್ವ, ಅವ್ರದ್ದು ಇನ್ಸೂರೆನ್ಸ್ ಕ್ಲೈಮ್ ಮಾಡಬೇಕಿತ್ತು. ಅದಕ್ಕೆ ಏನೋ ಕೋರ್ಟ್ ಅಫಿಡೇಟಿ ಮತ್ತು ಏನೋ ಸೈನ್ ಬೇಕಿತ್ತಂತೆ. ನನ್ನ ತಮ್ಮ ಬರ್ತಾರೆ ಊರಿಂದ, ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಬರ್ತಾರಲ್ವ. ಸೊ ಹೋಗ್ಬಿಟ್ಟು ನಮ್ಮ ಅತ್ತೆ ಹೊಳಲ್ಕೆರೆಯಿಂದ ಬರ್ತಾರೆ. ಅವರು LIC ಏಜೆಂಟ್, ಅವ್ರ ಹತ್ರನೇ ನಾವು ಮಾಡಿಸಿರೋದು LIC. ಅದು ಕ್ಲೈಮ್ ಆಗೋಕ್ಕೆ ಏನೋ ಕೋರ್ಟಲ್ಲೇ ಅಫಿಡೇಟಿ ಮಾಡಿಸ್ಬೇಕಂತೆ. ಸೊ ಹಾಗಾಗಿ ನಾನು ದುರ್ಗಕ್ಕೆ ಹೋಗಬೇಕಾಗುತ್ತೆ. ನೋಡಬೇಕು. ಅವರು 1 ಗಂಟೆ ಹಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ನಮ್ಮ ಅತ್ತೆ. ಫೋನ್ ಮಾಡಿದ ಮೇಲೆ ನಾವು ಇಲ್ಲಿಂದ ಹೋಗಬೇಕು. ಮತ್ತು ಏನೋ ಸುಗಂಧರಾಜ ಗಿಡಕ್ಕೆ ರೋಗ ಬಿದ್ದಿದೆ ಅಂತೆ. ಅವ್ರಿಗೂ ನನ್ನ ತಮ್ಮಂಗೆ ಔಷಧಿ ಕೊಡಿಸ್ಬೇಕಿತ್ತು. ನಮ್ಮ ಯಜಮಾನರು ಬರ್ತಾರೆ, ನಾನು ಮತ್ತು ಅವರು ಹೋಗ್ಬಿಟ್ಟು ಔಷಧಿ ಮತ್ತು ಅದೆಲ್ಲ ಕೋರ್ಟ್ ಅಫಿಡೇಟಿ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಬರಬೇಕು. ಮತ್ತು ಫ್ರೆಂಡ್ಸ್, ಊಟ ಮಾಡ್ತೀನಿ. ಈಗ ಊಟ ಮಾಡಿಬಿಟ್ಟು ಇನ್ನು ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಇನ್ನು ನಮ್ಮ ಹಸ್ಬೆಂಡ್ ಅವರು ಈ ಥರ ಏಣಿ ಮಾಡಬೇಕು ಅಂತ ಈ ಥರ ಬಿದ್ರನ್ನ ಕಡ್ಕೊಬಂದಿದ್ರು ನೋಡಿ. ಸುಮ್ಮನೆ ಎಲ್ಲರನ್ನ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕಿಂತ ನಾವೇ ಒಂದು ಮಾಡ್ಕೊಬಿಡೋಣ ಅಂತ ಏಣಿ ರೆಡಿ ಮಾಡೋಕ್ಕೆ ಟೊಳ್ಳು ಬಿದ್ರು ಅಂತಾರೆ ಇದನ್ನು. ಇಲ್ಲೇ ನಮ್ಮೂರ ಹತ್ರ ಎಲ್ಲೋ ಹೋಗ್ಬಿಟ್ಟು ಹೊಲದಲ್ಲಿದ್ದಾವಂತೆ, ಬಂದಿದ್ದರು ಕಡ್ಕೊಂಡು. ಇನ್ನೂ ನಾನು ಹೊರಟೆ ಲೈನಿಂಗು ಮತ್ತು ಪಾಲಿಸ್ ತರೋಣ ಅಂತ. ನೋಡಿ, ಅಂಗಡಿಗೂ ಬಂದೆ. ಸ್ವಲ್ಪ ದೂರನೇ, ಬರೋಷ್ಟೊತ್ತಿಗೆ ಸುಸ್ತಾಯಿತು. ಲೈನಿಂಗು ಮತ್ತು ಪಾಲ್ಸು ಅಲ್ಲಿಂದ ತೊಗೊಬಿಟ್ಟು ಇನ್ನು ಬ್ಯೂಟಿ ಪಾರ್ಲರಿಗೆ ಬಂದೆ. ಇದನ್ನು ನಮ್ಮೂರಲ್ಲೇ ಇರೋದು ಬ್ಯೂಟಿ ಪಾರ್ಲರೂ, ನಮಗೆ ಗೊತ್ತಿರೋರೆ. ಸೊ ಹಾಗಾಗಿ ಅಲ್ಲೇ ಹೋಗಿದ್ದೆ. ಭಾಳ ಜನ ಮಾಡ್ತಾರೆ ಇಲ್ಲಿ ಐಬ್ರೋಸು ಮತ್ತು ಎಲ್ಲ. ನಾನು ಅವ್ರ ಹತ್ರನೇ ಯಾವಾಗಲೂ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಕಪ್ಪು, ಐಬ್ರೋಸು, ಫೇಶಿಯಲ್ಲು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲೇ ಹೋಗ್ತೀನಿ. ನಾನು ಐಬ್ರೋ ಮಾಡಿಸಿ ಒಂದು 6 ಮಂತ್ಸ್ ಮೇಲೇ ಆಗಿತ್ತು. ಐಬ್ರೋಸ್ ಮಾಡಿಸಿರ್ಲಿಲ್ಲ. ಸೊ ಇವತ್ತು ಮಾಡಿಸ್ಕೊಬರೋಣ ಅಂತ ಹೋದೆ. ಇನ್ನು ನೋಡಿ, ಇದೇ ಸೀರೆಗೆ ಲೈನಿಂಗು ಮತ್ತು ಪಾಲಿಸ್ ತಂದಿದ್ದು. ಸಿಂಪಲ್ಲಾಗಿದೆ. ಅವತ್ತು ಹೇಳಿದ್ನಲ್ವ ಅಮ್ಮ ಅವರು ಬಂದಿದ್ದರು ಅಂತ, ಅವತ್ತು ತೊಗೊಂಡಿರೋ ಸೀರೆನೇ ಇದು. ಇವತ್ತು ಹೊಲಿಸ್ತಿದ್ದೀನಿ ಬ್ಲೌಸು.
ಇನ್ನು ಅಷ್ಟರೊಳಗಡೆ ನನ್ನ ತಮ್ಮನೂ ಫೋನ್ ಮಾಡ್ದೆ. ಅವ್ರು ಬರ್ತಾರಂತೆ. ಅಪ್ಪಾಜಿದೊಂದು ಸ್ವಲ್ಪ LICದು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕಿತ್ತು. ಅದಕ್ಕೆ ಅವರು ಏನೋ ಕೋರ್ಟಲ್ಲಿ ಅಫಿಡವಿಟಿ ಮಾಡಿಸ್ಬೇಕಂತೆ. ಅವರು ಏಜೆಂಟು ನಮ್ಮ ಅತ್ತೆನೇ. ಅವರಿಗೊಂದು ಫಾರಮ್ ಕೊಟ್ಟಿರ್ತಾರಂತೆ. ಅದಕ್ಕೆ ಮತ್ತೆ ಒಂದು ಕೋರ್ಟಲ್ಲಿ ಅಫಿಡವಿಟಿ ಮಾಡಿಸ್ಬಿಟ್ಟು ಏನೋ ಸೈನ್ ಮಾಡಿಸ್ಬಿಟ್ಟು ಕೊಡಬೇಕಂತೆ, ಸಾಕ್ಷಿ ಸೈನು ಏನೇನೋ ಅವರು ರೂಲ್ಸ್ ಇರ್ತಾವಲ್ವ LIC ಅವ್ರದ್ದು ಎಲ್ಲ ರೂಲ್ಸ್ ಪ್ರಕಾರನೇ ಹೋಗಬೇಕು. ಪಾಪ ನಾವು ಆಗಲೇ ಅತ್ತೆ ಬಂದಿದ್ದಾರಂತೆ, ನಮ್ಮ ಅತ್ತೆ ದುರ್ಗದಲ್ಲಿದ್ದಾರೆ. ಅವರೆಲ್ಲ ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಿದ್ದಾರೆ. ಇನ್ನು ನನ್ನ ತಮ್ಮರು ಚಳ್ಳಕೆರೆಯಲ್ಲಿದ್ದಾರಂತೆ. ಇನ್ನು ನಾನು ಹೋಗ್ತೀನಿ. ಅಷ್ಟರೊಳಗಡೆ ನಾವು ಹೋಗೋ ಅಷ್ಟೊತ್ತಿಗೆ ಅವರು ಬರ್ತಾರೆ. ಬಂದ ತಕ್ಷಣ ಇನ್ನೇನು ಅತ್ತೆ ಎಲ್ಲ ರೆಡಿ ಇಟ್ಟಿರ್ತಾಳೆ ಡಾಕ್ಯುಮೆಂಟ್ಸು. ಇನ್ನು ಹೋಗಿದ ತಕ್ಷಣ ನಮ್ಮ ಚಿಕ್ಕಪ್ಪಂದೊಂದು ಸೈನು ಮತ್ತು ನನ್ನ ತಮ್ಮಂದೊಂದು ಸೈನು, ಅಲ್ಲಿ ಯಾರ ಹತ್ರ ಆದರೂ ಲಾಯರ್ ಅಂತ ಇರ್ತಾರಂತಲ್ವ, ಅವರದೊಂದು ಸೈನ್ ಬೇಕು. ಮತ್ತು ಬೇರೆ ಒಂದು ಒರಿಜಿನಲ್ ಲಾಯರ್ ಸೈನು ಮತ್ತು ಸೀಲ್ ಬೇಕಂತೆ. ಸೊ ಇಷ್ಟು ಸೈನ್ ಬೇಕು. ನೋಡಬೇಕು ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಸಿಗ್ತಾರೋ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಸಿಗ್ತಾರೋ ಲಾಯರ್ ಅವ್ರ ಹತ್ರ ಸೈನ್ ಮಾಡಿಸೋದು. ಇನ್ನು ನನ್ನ ಮಗ ಅಳ್ತಿದ್ದಾನೆ. ಅವನಿಗೆ ಏನೋ ಕಾರ್ ಬೇಕಂತೆ. ನಮ್ಮ ಪಕ್ಕದ ಮನೇಲಿ ಇಲ್ಲಿ ತಂದಿದ್ದಾರೆ. ಸೊ ಅದೇ 10,000 ರಿಮೋಟ್ ಕಾರ್ ಅಂತೀವಲ್ವ, ಆ ಥರದ್ದು ಕಾರ್ ಬೇಕಂತ ಅವನಿಗೆ. ಅಳ್ತಿದ್ದಾನೆ ನೋಡಿ, ಯಾವ ಥರ ಹಠ ಮಾಡ್ತಿದ್ದಾನೆ ಅಂತ. ಎಷ್ಟು ಸುಧಾರಿಸಿದ್ರು ಸುಮ್ಮನೆ ಆಗ್ತಿಲ್ಲ ಅವನು. ಏನು ಬೇಕಪ್ಪ ಅಂದರೆ ಕಾರ್ ಬೇಕು ಅಷ್ಟೇ ಹೇಳ್ತಿದ್ದಾನೆ. ಇನ್ನು ಏನು ಮುಂದಕ್ಕೆ ಮಾತಾಡ್ತಾನೆ ಇಲ್ಲ. ಅದಕ್ಕೆ ಅವ್ರ ಅಪ್ಪಾಜಿ ಹೇಳ್ತಿದ್ದೆ, ಏನೋ ಬೇಡ ನೀನು ಇಲ್ಲೇ ಇರು, ನಾವೇ ಹೋಗಿ ಬರ್ತೀವಿ ಅಂತ ಹೇಳಿದರೆ, ಇಲ್ಲ ನಾನು ಬರ್ತೀನಿ ಅಂತ ಅಳ್ತಿದ್ದಾನೆ ಅವನು. ಮತ್ತು ಅದು ಶರ್ಟ್ ಅವ್ನು ತೋರಿಸಿದ್ದೆ ಹಾಕ್ಬೇಕಂತೆ. ಅದೊಂದು ಸ್ವಲ್ಪ ಶರ್ಟ್ ಎಲ್ಲ ಕೊಳೆ ಆಗಿಬಿಟ್ಟಿತ್ತು. ಅದು ಬೇಡಪ್ಪ ಅಂತಂದರೆ, ಇಲ್ಲ ನನಗೆ ಅದೇ ಬೇಕು ಅಂತ ಅವಾಗೊಂದು ಸ್ವಲ್ಪ ಹೊತ್ತು ಅದಕ್ಕೊಂದು ಸ್ವಲ್ಪ ಹೊತ್ತು. ನೋಡಿ ಎಷ್ಟು ವಾದಿ ಮಾಡ್ತಾನಂದರೆ ಅಷ್ಟು ವಾದಿ ಮಾಡ್ತಾನೆ. ನಮ್ಮ ಮಾತೇ ಕೇಳಲ್ಲ ಅಂತಾನೆ. ಅವನು ಹೇಳಿದ್ದೇ ನಡಿಬೇಕು ಮತ್ತು ಮಾಡಬೇಕು ನಾವು. ಆ ಥರ ಆಗಿಬಿಟ್ಟಿದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊಡಿಸ್ತೀನಿ ಬಿಡಪ್ಪ ಅಂತ ಸುಳ್ಳು ಹೇಳಿ ಇನ್ನೂ ಕರ್ಕೊಂಡು ಹೋದ್ವಿ ದುರ್ಗಕ್ಕೆ. ಕೊಡಿಸ್ತೀಯ ಅಂತ ಕೇಳ್ದ. ಕೊಡಿಸ್ತೀನಿ ಅಂದ ತಕ್ಷಣ ಸುಮ್ಮನೆ ಆಗ್ತಾನೆ. ಅಂದರೆ ಸುಳ್ಳು ಹೇಳಲೇಬೇಕಾಯ್ತು ಅವನಿಗೆ. ಈಗ ಸುಮ್ಮನೆ ಅವನು ದೊಡ್ಡನಾಗಿದ್ದಾನೆ. 2 ಸೈಕಲ್ ಇದ್ದಾವೆ. ಆ ಸೈಕಲ್ ಬಿಟ್ಟು ಈಗ ಆ ಕಾರ್ ಬೇಕು ಅಂತ ಕುಂತಿದ್ದಾನೆ. ಸುಮ್ಮನೆ ವೇಸ್ಟ್. ಈಗ ತೊಗೊಬಂದ್ರೂ ಏನಕ್ಕೂ ಬರಲ್ಲ. ಅದು ಚಿಕ್ಕ ಮಕ್ಕಳು 1 ವರ್ಷ 2 ವರ್ಷ ಹುಡುಗರು ಆಡೋ ಕಾರ್ ಅದು. ಸುಮ್ಮನೆ ಈಗ ತಗೊಬಂದು ವೇಸ್ಟು. 10,000 12,000 ಕಾರು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಹಿಂದೇಟು ಹಾಕ್ತಿದ್ದೀವಿ ತರೋಕ್ಕೆ. ಇನ್ನು ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗನೂ ಬಂದ್ವಿ. ದುರ್ಗಕ್ಕೆ ಹೋಗ್ತಿದ್ದೀವಿ. ಅಂದರೆ ಅವರು ಆಗಲೇ ಚಳ್ಳಕೆರೆ ಬಿಟ್ಟು ಭಾಳ ಹೊತ್ತಾಯ್ತಂತೆ ನನ್ನ ತಮ್ಮನು. ಅದಕ್ಕೆ ನಾವು ಹೋಗೋದೇ ಇನ್ನೂ ಲೇಟ್ ಆಗೋಲ್ಲ. ನಮ್ಮೂರಿಂದ 5 ಕಿಲೋಮೀಟ್ರ್ ಅಷ್ಟೇ ದುರ್ಗ ಆಗೋದು. ನಾವೇನು ಒಂದು 10 ನಿಮಿಷ ಇಲ್ಲ, ನಿಧಾನಕ್ಕೆ ಹೋದ್ರೂ ಒಂದು 15 ನಿಮಿಷ ಆಗುತ್ತೆ ಅಷ್ಟೇ ನಾವು ಹೋಗೋ ಅಷ್ಟೊತ್ತಿಗೆ. ಪಾಪ ನಮ್ಮ ಅತ್ತೆ ಒಬ್ಬರೇ ಇದ್ದಾರಲ್ಲಿ. ಅದಕ್ಕೆ ಬೇಗ ಹೋಗೋಣ ಅಂತ ಇನ್ನೂ ಒಂದು 1/4 ಗಂಟೆ ಅರ್ಧ ಗಂಟೆ ಮುಂಚೆನೇ ರೆಡಿಯಾಗಿ ಹೊರಟೆ ನಾನು. ಅಲ್ಲಿ ಹೋಗ್ಬಿಟ್ಟು ಪಾಪ ಒಬ್ಬರೇ ಏನು ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಇನ್ನು ನಮ್ಮೂರು ಹಳ್ಳಿ ಅನ್ನಂಗೆ ಇಲ್ಲ. ಫುಲ್ಲು ಸಿಟಿ ಲೆಕ್ಕ ಆಗ್ತಿದೆ. ಫುಲ್ ಸಿಟಿಗೆ ಅಟ್ಯಾಚ್ ಆಗಿಬಿಟ್ಟಿದೆ. ಹಳ್ಳಿ ಅಂತ ಹೇಳೋಕ್ಕೆ ಆಗೋಲ್ಲ, ಆ ಥರ ಇಂಪ್ರೂವ್ಮೆಂಟ್ ಆಗ್ತಿದೆ ನಮ್ಮ ಹಳ್ಳಿ. ಏನೋ ಬಂದ್ವಿ, ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಕೋರ್ಟ್ ಹತ್ರ. ಅದೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಭಾಳ ಲಾಯರ್ಸು ಎಲ್ಲ ಪೊಲೀಸು ಎಲ್ಲ ಭಾಳ ಇದ್ದರು. ಹಾಗಾಗಿ ನನಗೊಂದು ಸ್ವಲ್ಪ ಭಯ ಇತ್ತು. ವಿಡಿಯೋ ಏನೂ ಮಾಡಲಿಲ್ಲ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ನನ್ನ ತಮ್ಮರೂ ಊರಿಗೆ ಹೊರಟ್ರು. ಇನ್ನು ನಮ್ಮ ಅತ್ತೆನೂ ಬೇರೆ ಹೊಳಲ್ಕೆರೆಗೆ ಹೊರಟ್ರು. ಏನೋ ಆಫೀಸ್ ಹತ್ರ ಕೆಲಸ ಇದೆ ಅಂತ ಇಲ್ಲಿ ಬಂದ್ವಿ. ನನ್ನ ಮಗ ಸೈಡಲ್ಲಿ ಇಲ್ಲಿ ದಾರಿ ಪಕ್ಕದಲ್ಲಿ ಆಟ ಸಾಮಾನು ನೋಡಿ ಈ ಥರ ಕೋಳಿ ಇಟ್ಕೊಂಡಿದ್ರಲ್ವ, ಸೊ ಅದು ಬೇಕು ಅಂತ ಇನ್ನು ನಿಲ್ಲಿಸ್ಬಿಟ್ಟು ಬೈಕು ತೊಗೊಂಡ್ವಿ. ಮತ್ತು ಇಲ್ಲಿ ತಟ್ಟೆ ಇಡ್ಲಿ ಫುಲ್ ಫೇಮಸ್ಸು. JCR ತಟ್ಟೆ ಇಡ್ಲಿ ಅಂತಂದರೆ ದುರ್ಗದಲ್ಲಿ. ಎಲ್ಲರಿಗೂ ನಮಸ್ತೆ. ಈಗಿನೂ ಬಂದ್ವಿ ದುರ್ಗದಿಂದ. ಜಸ್ಟ್ ಈಗ ಬಂದ್ವಿ. ತಟ್ಟೆ ಇಡ್ಲಿ ತಂದಿದ್ವಿ ಪಾರ್ಸಲ್ಲು. ಈಗ ಊಟ ಮಾಡಿದ್ವಿ ತಟ್ಟೆ ಇಡ್ಲಿ. ಅಲ್ಲೇ ತಿನ್ಬೋದಾಗಿತ್ತು, ನನ್ನ ಮಗಳು ಬಂದಿರಲಿಲ್ಲಲ್ವ, ಸೊ ಅವಳಿಗೂ ಪಾರ್ಸಲ್ ತೊಗೊಬಂದಿದ್ವಿ. ಇನ್ನು ಈಗ ತಿಂದ್ಬಿಟ್ಟು ಇನ್ನು ವಿಡಿಯೋ ಮಾಡ್ತಿದ್ದೀನಿ. ದುರ್ಗದಲ್ಲಿ ಒಂದು ವಿಟ್ನೆಸ್ ಸೈನ್ ಹಾಕ್ಸೋಕ್ಕೆ ಎಷ್ಟು ಫಜೀತಿ ಅಂತಂದರೆ, ಪರ್ಸ್ನಲಿ ನಾನು ಹೇಳ್ಬೇಕು ಅಂತಂದರೆ ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು ಕಣ್ರಿ ಇವತ್ತು. ಏನಕ್ಕಪ್ಪ ಅಂತಂದರೆ ಅದೇ LIC ಕ್ಲೈಮ್ ಮಾಡ್ಸೋಕ್ಕೆ, LICದು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಸೋದಕ್ಕೆ ಅವರೇನೋ ಆಫೀಸ್ ಕಡೆಯಿಂದ ಪೇಪರ್ಸ್ ಕೊಟ್ಟಿರ್ತಾರಂತೆ. ನಾವು ಹೋಗೋಷ್ಟೊತ್ತಿಗೆ ನಮ್ಮ ಅತ್ತೆ ಪಾಪ ಏನೋ ಟೈಪಿಂಗ್ ಮಾಡಿಸಿ ಚಪಾಕ್ ಹಚ್ಚಿದ ಮೇಲೆ ಎಲ್ಲ ರೆಡಿ ಮಾಡಿದ್ಲು.
ಇನ್ನೇನು ನಾವು ಅಷ್ಟರೊಳಗಡೆ ಹೋದ್ವಿ. ನನ್ನ ತಮ್ಮನೂ ಬಂದುಬಿಟ್ಟ ತಕ್ಷಣ ಅವರು ಸೈನೆಲ್ಲ ಮಾಡಿಸ್ಕೊಂಡ್ರು. ಇನ್ನು ಲಾಯರ್ ಸೈನೂ ಮಾಡಿಸ್ಕೊಂಡಿದ್ಲಾಗಲೇ. ಏನೋ ಲಾಯರಿಂದೊಂದು ಸೈನು ಮತ್ತು ಸೀಲ್ ಬೇಕಿತ್ತಂತೆ ಇನ್ನೊಂದು ಹತ್ರ. ಎಷ್ಟು ಲಾಯರ್ನ ಕೇಳಿದ್ರೂ ಮಾಡೋಂಗಿಲ್ಲ. ಇಲ್ಲಪ್ಪ, ನೀವಾದರೂ ನಮಗೆ ಪರಿಚಯ ಇರಬೇಕು, ಅಂದರೆ ಇವರು ಏಜೆಂಟ್ ಅವರು, ಮತ್ತು ಇಲ್ಲ ಇವರಾದರೂ ನಾವಾಗಲಿ ಪರಿಚಯ ಇರಬೇಕಂತೆ, ಇಲ್ಲ LIC ಏಜೆಂಟ್ ಅವರಾಗ್ಲಿನೂ ಪರಿಚಯ ಇರಬೇಕಂತೆ. ಇಬ್ಬರಲ್ಲಿ ಒಬ್ಬರಂತೂ ಪರಿಚಯ ಇದ್ದರೆ ಮಾತ್ರ ಆ ಥರ ಸೈನು ಸೀಲು ಹಾಕ್ಕೊಡ್ತಾರಂತೆ, ಇಲ್ಲಾಂದರೆ ಹಾಕ್ಕೊಡಲ್ಲ ಅಂತಂದರು. ಎಷ್ಟು ಜನ ಲಾಯರ್ನ ಹೋಗೋಷ್ಟೊತ್ತಿಗೆ ಪಾಪ ನಮ್ಮ ಅತ್ತೆ ಒಂದು 5-6 ಜನ ಲಾಯರ್ನ ಕೇಳಿದ್ಲಂತೆ. ಅವರಿಲ್ಲ ಇಲ್ಲ ಅಂತ ನಾವು ಹಾಕಲ್ಲ ಅಂತ ಅಂದ್ರಂತೆ. ನಮ್ಮ ಹತ್ರ ಸೀಲ್ ಇಲ್ಲ, ಪ್ಯಾಡ್ ಇಲ್ಲ ಅಂತ ಏನೇನೋ ಹೇಳ್ತಿದ್ರಂತೆ. ಸೊ ಇರಲಿ ಬಿಡತ್ತೆ. ಇನ್ನು ನಮ್ಮ ಚಿಕ್ಕಪ್ಪ ಬೇರೆ ಬಂದಿದ್ರಲ್ವ, ನಮ್ಮ ಚಿಕ್ಕಪ್ಪ ಇದ್ದು ಪಾಪ ಯಾರಿಗೂ ಫೋನ್ ಮಾಡಿತು. ಅವರಿದ್ದು ಬರೀ ಹಾಕ್ಕೊಡ್ತೀನಿ ಅದಕ್ಕೆ ಅಂತ ಪಾಪ ಕರೆದಿದ್ರು. ಆ ಕಡೆ ಒಳಗಡೆ ಇದ್ದರು ಅವರು ಲಾಯರು, ಅಂದರೆ ಕೋರ್ಟ್ ಒಳಗಡೆ ಅಲ್ಲಿ ಸ್ವಲ್ಪ ಮೈದಾನ ಇದೆ ಹೊರಗಡೆ, ಅಲ್ಲಿದ್ದರು. ಅದೆಲ್ಲ ಶೂಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ಸ್ವಲ್ಪ ಲಾಯರ್ಸ್ ಅಲ್ವ, ಸ್ವಲ್ಪ ಭಯ ಆಗ್ತಿತ್ತು, ಶೂಟ್ ಮಾಡಲಿಲ್ಲ ಅದೇನೂ. ಪಾಪ ಅವರು ಒಂದು 5 ನಿಮಿಷ ವೆಯ್ಟ್ ಮಾಡಿಸಿದ್ರಷ್ಟೇ. ಬಂದರು, ಅವ್ರದ್ದೇನೋ ಕೆಲಸ ಇತ್ತು ಒಳಗಡೆ. ಬಂದ ತಕ್ಷಣ ಪಾಪ ಗೊತ್ತಿರೋರ ಹತ್ರ ಸೈನ್ ಮಾಡಿಸಿ, ನಮ್ಮವ್ರ ಸೈನ್ ಮಾಡಿಕೊಡು ಅಂತ ಹೇಳಿದರು. ಪಾಪ ಅವ್ರು ತಗೊಂಡೋಗಿ 1 ನಿಮಿಷನೂ ತಡ ಮಾಡಲಿಲ್ಲ, ಸೈನ್ ಮಾಡಿಕೊಟ್ಬಿಟ್ರು. ಅವರಿಗಂತ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಈ ವಿಡಿಯೋ ನೋಡ್ತಾರೆ ಇಲ್ಲ ನನಗಂತ ಗೊತ್ತಿಲ್ಲ, ಅಲ್ಲೂ ಹೇಳಿ ಬಂದೆ ಥ್ಯಾಂಕ್ಸ್ ಸರ್ ತುಂಬಾ ಅಂತ. ಇನ್ನು ನನ್ನ ತಮ್ಮರು ಊರಿಗೆ ಹೊರಟ್ರು. ಇನ್ನು ನಾವು ಬಂದ್ವಿ. ಇನ್ನು ಆಗಲೇ ಟೈಮು 5 ಗಂಟೆ ಆಗಿದೆ. ಇನ್ನು ನಾನು ಅಡುಗೆ ಅದು ಇದು ಅಂತ ಕೆಲಸ ನಮ್ಮದಿದ್ದು ಇರುತ್ತಲ್ವ, ಸೊ ಕೆಲಸ ನೋಡ್ಕೋಬೇಕು. ಇವತ್ತಿಗೆ ಈ ವ್ಲಾಗು ಎಂಡ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಇವತ್ತಾಕೋ. ನನಗೆ ಹಾಗೆ ಕಂಡ್ರು ಒಂದು ಸ್ವಲ್ಪ ಎಲ್ಲನ ವೆಹಿಕಲ್ಸು ಶಬ್ದ ಕೇಳೋದಾಗಲಿ, ಏನನ್ನ ಹಿಂಗೆ ಜರ್ನಿ ಮಾಡಿ ಬಂದುಬಿಟ್ರೆ ಅದು ಸ್ವಲ್ಪ ದೂರನೇ ಆಗಿರಲಿ, ನಾವೇನು ದೂರ ಹೋಗೋದು ಬೇಕಿಲ್ಲ, ಅದು ಸ್ವಲ್ಪನೇ ಆಗಿರಲಿ ದೂರ, ಒಂಥರ ಫುಲ್ ಟೈರ್ಡ್ ಆಗಿಬಿಡುತ್ತೆ, ಸುಸ್ತಾಗಿಬಿಡುತ್ತೆ, ಒಂಥರ ತಲೆನೋವು ಬಂದಂಗೆ ಆಗಿಬಿಡುತ್ತೆ. ಸ್ವಲ್ಪ ನೋವು ಬಂದಿದೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದು ಏನೋ ಇದ್ದಿದ್ದ ಕೆಲಸ ಮಾಡ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಿಗೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬ ಸಪೋರ್ಟ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿದರೆ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಗ ನಾನು ಪ್ರತಿಯೊಂದು ವೀಡಿಯೋ ಹಾಕೋ ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಮತ್ತು ಫ್ರೆಂಡ್ಸ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.